ಇಲ್ಲಿ ನೀವು ಯಾರ್ಯಾರು ಇವಾಗ KE ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದೀರಾ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆಂದ್ರೆ ನೀವೆಲ್ಲರೂ ಕೂಡ ತಪ್ಪದೇನೆ ಈ ಎರಡು ಡೀಟೇಲ್ಸ್ಗಳು ಕೂಡ ಕರೆಕ್ಟ್ ಆಗಿ ನೀವು ಫಿಲ್ಅಪ್ ಮಾಡಿದೀರಾ ಅನ್ನೋದನ್ನ ಒಂದ್ಸಲ ವೆರಿಫೈ ಮಾಡ್ಕೋಬೇಕು. ಯಾಕೆಂದ್ರೆ ಲಾಸ್ಟ್ ಇಯರ್ ಇದರಲ್ಲಿ ಒಂದು ಡೀಟೇಲ್ಸ್ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು, ಸ್ವಲ್ಪ ಕಾಂಟ್ರವರ್ಸಿನೂ ಕೂಡ ಕ್ರಿಯೇಟ್ ಆಗಿತ್ತು. ಕೊನೆಗೆ KE ಡೈರೆಕ್ಟರ್ ಅವರು ಬಂದು ಸಾಲ್ವ್ ಮಾಡಿದ್ರು ಇದ್ರ ಬಗ್ಗೆ. ಇಲ್ಲಿ ನೀವು ಡ್ರಾಪರ್ಸ್ ಗಳಾಗಿದ್ರೆ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ ಏನೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಅಂತ. ಆದ್ರೆ ಫ್ರೆಶರ್ಸ್ ಗಳ ಸ್ಟೂಡೆಂಟ್ಸ್ ಗಳಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ಓಕೆನಾ, ಇವಾಗ KE ಅಪ್ಲಿಕೇಶನ್ ನೀವು ಮುಖ್ಯವಾಗಿ ಯಾವೆರಡು ಮಾಹಿತಿಗಳನ್ನ ಚೆಕ್ ಮಾಡ್ಕೋಬೇಕು ಅದ್ರ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಅದಕ್ಕೋಸ್ಕರ ವಿಡಿಯೋನ ಪ್ರತಿಯೊಬ್ರು ಕೂಡ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸ್ಆಪ್ ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡ್ ಅಲ್ಲಿ ನಿಮಗೆ ಸೆಕೆಂಡ್ PUC ಹಾಗೆ KCT ಎಕ್ಸಾಮ್ ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಮಾಡೆಲ್ ಪೇಪರ್ಸ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಾ ಕೂಡ ಫ್ರೀ ಆಗಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಎಕ್ಸಾಮ್ಸ್ ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವು ಡ್ರಾಪರ್ಸ್ ಗಳಾಗಿದ್ರೆ ನಿಮ್ಗೆಲ್ಲರಿಗೂ ಕೂಡ ಆಗ್ಲೇ ಈ ವಿಷಯಗಳು ಗೊತ್ತಿರುತ್ತೆ, ಎಕ್ಸ್ಪೆಷಲಿ ನೀಟ್ ವಿದ್ಯಾರ್ಥಿಗಳಿಗೆ. ಇಲ್ಲಿ ಲಾಸ್ಟ್ ಇಯರ್ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು. ಒಬ್ಬೊಬ್ರು ಒಂದೊಂದು ರೀತಿ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಿದ್ರು. ಅದರಿಂದ ಯಾರ ಮಾತು ಕೇಳಬೇಕು, ಯಾರನ್ನ ಫಾಲೋ ಮಾಡ್ಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗಿತ್ತು. ಕೊನೆಗೆ KE ಡೈರೆಕ್ಟರ್ ಬಂದೇನೆ ಅಫಿಷಿಯಲ್ ಆಗಿ ಒಂದು ಕ್ಲಾರಿಫಿಕೇಶನ್ ಕೊಟ್ರು. ಅದೇನಂದ್ರೆ ಇಲ್ಲಿ KE ಅಪ್ಲಿಕೇಶನ್ ಅಲ್ಲಿ ಇಲ್ಲಿ ಫಸ್ಟ್ ಕೇಳುತ್ತೆ ನಿಮ್ಗೆ ನೋಡಿ, ಅಪ್ಲೈಡ್ ಕೋರ್ಸ್ ಅಂತ. ಈ ಒಂದು ಅಪ್ಲೈಡ್ ಕೋರ್ಸಸ್ ನೀವೇನು ಅಪ್ಲೈ ಮಾಡ್ತಿರಲ್ಲ, ಇದು ಎಕ್ಸಾಮ್ ಬರೆಯೋಕ್ಕೂ ಕೂಡ ಅಪ್ಲೈ ಮಾಡ್ತಾ ಇದ್ದೀರಾ KE ಅಪ್ಲಿಕೇಶನ್ ಅಲ್ಲಿ. ಹಾಗೆ ಯಾವ್ಯಾವ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ತೀರಾ ಅನ್ನೋದನ್ನು ಕೂಡ ನೀವು ಇಲ್ಲೇ ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಓಕೆನಾ, ಇಲ್ಲಿ KE ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ CET ಎಕ್ಸಾಮ್ ನ ಕೊಡ್ತಾರೆ, CET ಕೌನ್ಸಿಲಿಂಗ್ ನ ನಡೆಸ್ತಾರೆ. ಓಕೆನಾ, ಅದ್ರ ಜೊತೆಗೆ ನಿಮ್ಗೆ ನೀಟ್ ಎಕ್ಸಾಮ್ ನ ಕೊಡೋದು NTA ಬಂದಾದ್ಮೇಲೆ ಕೌನ್ಸಿಲಿಂಗ್ ನ ನಡೆಸೋದು KE ಅವರು. ಅದಕ್ಕೋಸ್ಕರ ನೀವೇನಾದ್ರೂ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ಅಪ್ಲೈಡ್ ಕೋರ್ಸಸ್ ಅಲ್ಲಿ UG ನೀಟ್ ಅನ್ನೋ ಒಂದು ಆಪ್ಷನ್ ಕೂಡ ಟಿಕ್ ಆಗಿರ್ಬೇಕು. ಹಾಗೆ CET ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡ್ತೀರಾ ಅಂದ್ರೆ PCMB ಅಂತ ಇದೆಯಲ್ಲ, ಈ ಒಂದು ಕೋರ್ಸ್ ನ ನೀವು ಟಿಕ್ ಮಾಡಿರ್ಬೇಕು. ಓಕೆನಾ, ಅವಾಗ ಮಾತ್ರ CET ಕೌನ್ಸಿಲಿಂಗು ಕೂಡ ನೀವು ಅಟೆಂಡ್ ಮಾಡ್ಬೋದು, ಹಾಗೆ ನೀಟ್ ಕೌನ್ಸಿಲಿಂಗು ಕೂಡ ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ. ಇಲ್ಲಿ ಲಾಸ್ಟ್ ಇಯರ್ ಏನ್ ಮಾಡಿದೆ ಅಂದ್ರೆ ಅಪ್ಲಿಕೇಶನ್ ಟ್ಯಾಬ್ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಈ ಒಂದು ಟ್ಯಾಬ್ ಎನೇಬಲ್ ಮಾಡಿರಲಿಲ್ಲ. ಅದು ನೋ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ತಿರ್ಗಾ ರೀಸೆಲೆಕ್ಟ್ ಮಾಡಬೇಕಾಗಿತ್ತು. ಅದರಿಂದ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಆಗಿತ್ತು. UG ನೀಟ್ ನ ನೀವು ಸೆಲೆಕ್ಟ್ ಮಾಡಬೇಕಾ ಅಥವಾ PCMB ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಆಲ್ ಕೋರ್ಸ್ ಅಂತ ಇದೆಯಲ್ಲ, ಇದು ನೀಟ್ಗೂ ಕೂಡ ಆಗುತ್ತಾ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇತ್ತು. ಇಲ್ಲಿ ಆಲ್ ಕೋರ್ಸಸ್ ಅಂದ್ರೆ CET ಕೌನ್ಸಿಲಿಂಗ್ ಅಲ್ಲಿ ಬರುವಂತ ಆಲ್ ಕೋರ್ಸಸ್ಗೆ ನೀವು ಅಪ್ಲೈ ಮಾಡಿದೀರಾ PCMB ಅಂತ ಕೊಟ್ಬಿಟ್ಟು. UG ನೀಟ್ ಅಂತ ಕೊಟ್ಟಾಗ ಏನಾಗುತ್ತೆ, ಮೆಡಿಕಲ್, ಡೆಂಟಲ್, ಆಯುಷ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ಕೆ ನೀವು ಇಲ್ಲಿ ಅಪ್ಲೈ ಮಾಡಿದೀರಾ ಅಂತ ಅರ್ಥ ಬರುತ್ತೆ. ಇವಾಗ ನೀವು ಮೊದಲೇದಾಗಿ ಚೆಕ್ ಮಾಡ್ಕೋಬೇಕಾಗಿರೋದು ಇದೇನೆ, ಅಪ್ಲೈಡ್ ಕೋರ್ಸಸ್ ಅಲ್ಲಿ ನೀವು ಯಾವ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ಕೋರ್ಸಸ್ಗಳದ್ದು ಆಪ್ಷನ್ಗಳನ್ನ ಕರೆಕ್ಟ್ ಆಗಿ ಇಲ್ಲಿ ಟಿಕ್ ಮಾಡಿದೀರಾ, ಅದು ಕರೆಕ್ಟ್ ಆಗಿ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಬಂದಿದ್ಯಾ ಅನ್ನೋದನ್ನ ಫಸ್ಟ್ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೇನಾದ್ರೂ ಒಂದು ಪೇಯ್ಡ್ ಕೌನ್ಸಿಲಿಂಗ್ ಸಪೋರ್ಟ್ ಬೇಕಾಗಿದೆ ಅಂದ್ರೆ ಅವಾಗ ಮಾತ್ರ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೆಕ್ಸ್ಟ್ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಡೈರೆಕ್ಟ್ ಆಗಿ ಕಾಲ್ ಮಾಡಕ್ ಹೋಗ್ಬಿಡಿ, ಫಸ್ಟ್ ವಾಟ್ಸಪ್ ಮಾಡ್ಬಿಟ್ಟು ನಂತರ ಕಾಲ್ ಮಾಡಿ. ಓಕೆನಾ, ಮತ್ತೆ ನಿಮಗೆ ಟೆಲಿಗ್ರಾಮ್ ಮತ್ತೆ ವಾಟ್ಸಪ್ ಚಾನಲ್ ಗ್ರೂಪ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಲ್ಲಿ ಕ್ವಿಕ್ ಆಗಿ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ. ಇಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ನೀವೇನ್ ಅಪ್ಲಿಕೇಶನ್ ಹಾಕಿದೀರಾ ಅದೇ ಬಂದಿದ್ಯಾ, ಹಾಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೂಡ ಅದೇ ಇದೆಯಾ, ಮತ್ತೆ ಇನ್ಕಮ್ ಕರೆಕ್ಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗಿದೆಯಾ, ಮತ್ತೆ ನಿಮ್ಮ ರಿಸರ್ವೇಶನ್ ಕ್ಯಾಟಗರಿ ಕರೆಕ್ಟ್ ಆಗಿ ಬಂದಿದ್ಯಾ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ವರ್ಷ ಹೊಸ ರೂಲ್ಸ್ ಬಂತು. SC ಕ್ಯಾಟಗರಿ ಅವರು ಸಬ್ ಕ್ಯಾಟಗರಿ ಇರೋದು ಮೆನ್ಷನ್ ಮಾಡಬೇಕು ಅಂತ. ಇಲ್ಲಿ ನೀವು ಸಬ್ ಕ್ಯಾಟಗರಿದು ಸರ್ಟಿಫಿಕೇಟ್ ನ ಮೆನ್ಷನ್ ಮಾಡಿದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ರಿಸರ್ವೇಶನ್ ಅಲ್ಲಿ ಈ ರೀತಿ ಬರುತ್ತೆ. ನಿಮ್ದು ಯಾವೊಂದು ಕ್ಯಾಸ್ಟ್ ಬರ್ತೀರಾ SC ಲಿ, ಮತ್ತೆ ಅದು ಗ್ರೂಪ್ B ನ ಏನ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ, ಅದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಬೋನಸ್ ಟಿಪ್ ಏನಂದ್ರೆ ಇಲ್ಲಿ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ 3 ತಿಂಗಳಲ್ಲಿ 4 ತಿಂಗಳಲ್ಲಿ ಎಕ್ಸ್ಪೈರ್ ಆಗ್ತಾ ಇರುತ್ತಲ್ಲ ಅಂತ ಸರ್ಟಿಫಿಕೇಟ್ಗಳನ್ನ ಕೊಡಬೇಡಿ. ಓಕೆನಾ, ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗಿ ಸೀಟ್ ತಗೊಳ್ಳೋ ಅಷ್ಟರಲ್ಲಿ ಇನ್ನೂ 6 ತಿಂಗಳಾಗುತ್ತೆ. ಅಲ್ಲಿವರೆಗೂ ಕೂಡ ವ್ಯಾಲಿಡ್ ಇರಬೇಕು. ಆ ಥರ ಸರ್ಟಿಫಿಕೇಟ್ಗಳನ್ನ ಕೊಡಿ. ಎಕ್ಸ್ಪೈರ್ ಆಗ ನಿಯರ್ ಬೈ ಇತ್ತು ಅಂದ್ರೆ ಇವಾಗ್ಲೇ ರಿನಿವಲ್ಗೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವಾಗಾದ್ರೂ ಕೂಡ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆನಾ, ಈ ಎರಡೂ ಮಾಹಿತಿಗಳು ಕೂಡ ಕರೆಕ್ಟ್ ಆಗಿತ್ತು ಅಂದ್ರೆ
ನಿಮಗೆ ನೆಕ್ಸ್ಟ್ ಏನು ಕೂಡ ಮೇಜರ್ ಆಗಿ ಏನು ಪ್ರಾಬ್ಲಮ್ಸ್ಗಳು ಬರಲ್ಲ. ಬೇರೆ ರಿಸರ್ವೇಷನ್ಗಳಿದೆಯಲ್ಲ ಅದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಇವೆರಡನ್ನ ಬಿಟ್ಟು. ನಂತರ ನೀವು ಆರಾಮಾಗಿ CET ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಬರೀಬೋದಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.